ಇವಾಗ ನಾನು ಇದನ್ನ ತಗೊಂಡು ಹೋಗ್ತಿರೋದು ಯಾರಾದ್ರೂ ನೋಡ್ಬಿಟ್ರೆ ನೋಡಿದ್ರು ನೋಡ್ತಾರೆ. ನಾನು 4 ಸಂಪಾದನೆ ಮಾಡಕ್ ಹೋಗ್ತಿರೋದು, ನಾನೇನ್ ಕಳ್ತನ ಮಾಡ್ತಿಲ್ವಲ್ಲ. ಆದ್ರೂ ಭೀಮಾಂಬಿಕಾ ಅವರು ಪಲ್ಲವಿ ಪರ್ಸನಲ್ ಲೈಫ್ ಕೈ ಹಾಕಿದ್ದಾರೆ ಅಂದ್ರೆ ಪಲ್ಲವಿಗೆ ಪರ್ಸನಲ್ ಲೈಫ್ ಅಂತ ಏನಾದ್ರೂ ಇದೆಯಾ? ಇದ್ರೂ ಇರ್ಬೋದು. ಪಲ್ಲವಿ ವಿಕ್ರಾಂತ್ ಕೇಸ್ನಾಗ ಚುರುಕಾಗಿ ಓಡಾಡ್ತಿದ್ದಾಳ. ಗೀತಾ ಕಡೆಯಿಂದ ಪಲ್ಲವಿ ವಿಚಾರ ಗೊತ್ತಾದ್ರ ಪಲ್ಲವಿ ವಿರುದ್ಧ ಬ್ರಹ್ಮಾಸ್ತ್ರ ಥರ ಬಳಸ್ಕೋಬೋದು. ಆ ಪಲ್ಲವಿ ಈ ದೇಶನೇ ಬಿಟ್ಟು ಹೋಗ್ಬೇಕು. ವಿಕ್ರಾಂತಿಗೆ ನೀನು ಸಹಾಯ ಮಾಡ್ತೀಯ, ಮಾಡು. ಅನ್ನು ಯಾರ ಮಗಳು ಅಂತ ಗೊತ್ತಾಗ ಹೊತ್ತು ಅಸಲಿ ಮುಖ ಅನಾವರಣ ಆದ್ರ ನರಕಕ್ಕ 3 ಗೇನು. ಈ ಪೆನ್ ಡ್ರೈವ್ ಅಲ್ಲಿ ಇರೋದನ್ನ ಮೊದಲು ಸೇಫ್ ಆಗಿ ಲ್ಯಾಪ್ಟಾಪ್ ಅಲ್ಲಿ ಹಾಕ್ಬಿಡ್ಬೇಕು. ಹೇಳಿ ಇಂಗಳಿಗೆ ಅವರೇ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಅಲ್ಲ, ಮನೆಗೆ ಬರ್ಲಿಲ್ವಲ್ಲ? ಊಟಕ್ಕೆ ಬರ್ತೀನಿ ಅಂತ ಹೇಳಿದ್ರಿ. ಇಲ್ಲ ಸರ್, ಸ್ವಲ್ಪ ಕೆಲಸ ಇತ್ತು, ಬರಕ್ಕಾಗ್ಲಿಲ್ಲ. ಮಾಡಿ ಮಾಡಿ ಕೆಲಸ ಮಾಡ್ತಿರ್ಬೇಕು. ಸರ್ ನನಗೆ ಒಂದು ಇನ್ಫಾರ್ಮೇಶನ್ ಬೇಕಾಗಿತ್ತು. ಹೇಳಿ, ಏನ್ ವಿಷಯ? ಸರ್ ಅದು ನೀವು DC ಆಗಿದ್ದಾಗ ಭೋಜನ್ಗೆ ಕನ್ವೆನ್ಷನ್ ಮಾಡಿಸಿದ್ರಲ್ಲ, ಅದು ಯಾವ ಕೇಸ್ ಸರ್? ಆಕ್ಚುಲಿ ನೆನಪಿಗೆ ಬರ್ತಿಲ್ಲ. ಯಾಕೇನ್ ವಿಷಯ? ಏನಾದ್ರೂ ಇಂಪಾರ್ಟೆಂಟ್ ಇತ್ತಾ? ಇಲ್ಲ, ನಮ್ಮ ಲಾಯರ್ ಇದಾರಲ್ಲ ದೊರೆ ನಾಗರಾಜ್, ಅವ್ರನ್ನ ಕೇಳಿ ನೋಡಿ. ಅಯ್ಯೋ, ಅವರೆಲ್ಲಿದ್ದಾರೆ ಸರ್? ಅವರು ಲಾಯರ್ಗಿರಿ ಬಿಟ್ಟು ಊರಿನಲ್ಲಿ ಕೃಷಿ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಹೋಗ್ಲಿ, ಸಂಜೆ ಹೇಳ್ತೀನಿ, ಓಕೆನಾ? ಆಯ್ತು ಸರ್, ಹೇಳಿ. ಸರ್, ಈ ಕೇಸ್ನಲ್ಲಿ ನೀವು ಗೆದ್ದೇ ಗೆಲ್ತೀರ ಸರ್. ಪಲ್ಲವಿ ಮೇಡಮ್ ಎಲ್ರನ್ನೂ ಹಿಡ್ದಾಕ್ತಾರೆ. ನಿಮ್ಮ ವಿರುದ್ಧ ಸುಳ್ಳು ಸಾಕ್ಷಿ ಹೇಳ್ದವರು, ಅವ್ರಿಗೆ ಸಪೋರ್ಟ್ ಮಾಡಿದವರು ಎಲ್ರನ್ನೂ ಜೈಲು ಕಳಿಸ್ತಾರೆ ಸರ್. ಇಂಗಳಿಗೆ ಅವರೇ, ನಿಮ್ ಪಲ್ಲವಿ ಮೇಡಮ್ಗೆ ಮಾಡಕ್ ಬೇರೆ ಕೆಲಸ ಇಲ್ವಾ ಕೇಳಿ? ಅಲ್ಲ, DC ಆಗಿ ಅವ್ರೇನ್ ಕೆಲಸ ಮಾಡ್ಬೇಕೋ ಅದನ್ನ ಮಾಡಿದ್ರೆ ಸಾಕು. ಸರ್ ಏನ್ ಸರ್ ಹೀಗೆ ಹೇಳ್ತಿದ್ದೀರಿ? ಮತ್ತಿನ್ನೇನು ಹೇಳಿ? ಅವ್ರನ್ನ ರಾಯದುರ್ಗದ ಯೋಗಕ್ಷೇಮ ನೋಡ್ಕೊಳಕ್ ತಾನೆ DC ಆಗಿ ಅಪಾಯಿಂಟ್ ಮಾಡಿರೋದು ಗೌರ್ಮೆಂಟು. ಅವ್ರು ನೋಡಿದ್ರೆ ಒಳ್ಳೆ ಪ್ರೈವೇಟ್ ಡಿಟೆಕ್ಟಿವ್ ತರ ಯಾವಾಗ್ಲೂ ನನ್ನ ಕೇಸ್ ಮೇಲೆ ಓಡಾಡ್ಕೊಂಡಿರ್ತಾರೆ. ಸರ್, ಅವರು ನಿಮ್ ಕೇಸ್ನ ಸ್ಪೆಷಲ್ IO ಸರ್. ಇರ್ಬೋದು ಇಂಗಳಿಗೆ ಅವರೇ, ಆದ್ರೆ ಯಾವಾಗ ನೋಡಿದ್ರು ನನ್ನ ಕೇಸ್ ಬಗ್ಗೆನೇ ಓಡಾಡ್ಕೊಂಡಿರ್ತಾರೆ, ಅದ್ರ ಬಗ್ಗೆನೇ ಒದ್ದಾಡ್ತಾ ಇರ್ತಾರೆ. ಬೇರೆ ಕೆಲ್ಸಗಳು ಇರುತ್ತೆ ತಾನೆ, ಅದೇ ನೋಡ್ಕೋಬಹುದಲ್ವಾ? ಸರ್ ಹಾಗೇನಿಲ್ಲ ಸರ್, ಅವ್ರ ಡ್ಯೂಟಿ ಅವ್ರು ಮಾಡ್ತಿದ್ದಾರಷ್ಟೇ. ಕಾಣ್ತಿದೆ. ಅವ್ರ ತಾಳಕ್ ತಕ್ಕ ಹಾಗೆ ನೀವು ಕುಣಿತಾ ಇದ್ದೀರಾ. ಹೀಗಾದ್ರೆ ಸಮಾಜ ಉದ್ಧಾರ ಆದಾಗೆ. ಅಲ್ಲ ಸರ್, ನ್ಯಾಯಕ್ಕೆ ಹೋರಾಡೋದೇ ತಪ್ಪು ಅಂತೀರಾ? ತಪ್ಪೇನ್ ಗೊತ್ತಾ? ಬರೀ ನನ್ನ ಕೇಸಿಂದನೇ ಓಡಾಡ್ಕೊಂಡಿದ್ದಾರೆ ನೋಡಿ, ಅದು. ಒಂದ್ ಕೆಲಸ ಮಾಡಿ, ನೀವು ಮತ್ತೆ ನಿಮ್ ಮೇಡಮ್ ಪುರ್ಸೊತ್ ಮಾಡ್ಕೊಂಡು ಸಿಟಿ ಹಳ್ಳಿಗಳನ್ನ ಒಂದು ರೌಂಡ್ ಹಾಕಿ, ಅಲ್ಲಿನ ಸಮಸ್ಯೆಗಳು ನಿಮಗೆ ಕಾಣಿಸುತ್ತೆ. ಆ ಸಮಸ್ಯೆಗಳಿಗೆ ಸೊಲ್ಯೂಷನ್ ಹುಡುಕೋದನ್ನ ನೋಡಿ. ಅದನ್ ಬಿಟ್ಟು ಅವನು ಯಾರೋ ಬೋಜ ಅಂತೆ, ಇನ್ನೊಬ್ಬ ನಂಜಪ್ಪ ಅಂತೆ, ಕಾರ್ ಮೆಕ್ಯಾನಿಕ್ ಸಿದ್ದಪ್ಪ ಅಂತೆ, ಬರೀ ಇದೇ ಆಗೋಯ್ತು. ಸರ್, ಈಗ ನೀವೆಲ್ಲ ಹೇಳಿದ್ರಲ್ಲ, ಅವರೆಲ್ಲ ಆಂಟಿ ಸೋಷಿಯಲಿಸ್ಟ್ ಸರ್. ನಾನು ಭೋಜನ್ ಬಗ್ಗೆ ಇನ್ಫಾರ್ಮೇಶನ್ ಕೇಳಿದ್ನಲ್ಲ, ದಯವಿಟ್ಟು ಅದನ್ನ ಕೊಡಿ ಸರ್. ಇಂಗಳಿಗೆ ಅವರೇ, ನೀವು ಹೀಗೆ ಕಂಟಿನ್ಯೂ ಮಾಡಿದ್ರೆ ನಿಮ್ಮ ಮೇಲೆ ಮತ್ತೆ ನಿಮ್ಮ ಮೇಡಮ್ ಮೇಲೆ ಹೈಯರ್ ಅಥಾರಿಟೀಸ್ಗೆ ಕಂಪ್ಲೇಂಟ್ ಮಾಡಬೇಕಾಗುತ್ತೆ. ನಿಮ್ಗೆ ಗವರ್ಮೆಂಟ್ ಸಂಬಳ ಕೊಡ್ತಿರೋದು ಬರೀ ನನ್ನ ಕೇಸ್ ನೋಡ್ಕೊಳ್ಳಿ ಅಂತಲ್ಲ, ಬೇರೆ ಕೆಲಸಗಳು ಇದೆ, ಮೊದಲು ಅದನ್ನ ನೋಡ್ಕೊಳ್ಳಿ. ಅಯ್ಯೋ ಸರ್, ಏನೋ ಬೇಜಾರಲ್ಲಿದ್ದೀರಾ, ಅದಕ್ಕೆ ಹಿಂಗೆ ಮಾತಾಡ್ತಾ ಇದ್ದೀರಾ ಸರ್? ನನಗೆ ಗೊತ್ತು. ಪಲ್ಲವಿ ಮೇಡಮ್ ಹೇಳ ಸರಿ,
ವಿಕ್ರಾಂತ್ ಸರ್ ಹೇಳ್ತಾನೆ ನಾವೇ ಇನ್ವೆಸ್ಟಿಗೇಷನ್ ಮಾಡೋದು ಒಳ್ಳೇದು. ಎಸ್, ಅದೇ ಕರೆಕ್ಟ್. ಮೇಡಮ್, ಈ ಕೆಲಸ ಅವತ್ತೇ ಆಗ್ಬೇಕಿತ್ತು. ನನ್ನಿಂದ ಸ್ವಲ್ಪ ನಿಧಾನ ಆಯ್ತು. ಅನ್ಕೊಳ್ಳೋದೊಂದು, ಆಗೋದಿನ್ನೊಂದು. ಮನುಷ್ಯ ಬೇಳೆಕಾಳಿದ್ದಂಗ, ದೇವ್ರ ಗಾಣ ನಿಧಾನವಾಗಿ ತಿರುಗ್ತದ. ಆದ್ರ ಆ ಗಾಣದಲ್ಲಿ ಸಿಕ್ಕಾಕೊಂಡಿರೋ ಬೇಳೆ ಕಾಳನ್ನ ಸರಿಯಾದ ಹದದಲ್ಲಿ ನೊಣ್ಣಿಗೆ ಇಟ್ಟಾಕ್ಸತ್ತೆ. ನಿಧಾನ ಮುಖ್ಯ ಅಲ್ಲ, ಪ್ರಧಾನ ಮುಖ್ಯ. ಟ್ರಂಕ್ ಓಪನ್ ಮಾಡ್ತೀನಿ ಮೇಡಮ್. ಓಪನ್ ಮಾಡು, ಅದೇ ನನ್ನ ಭಾಗ್ಯದ ಬಾಗ್ಲು. ನೀ ಏನ ಹೇಳು, ಬಾಸ್ಗಳು ಪದೇ ಪದೇ ಚೇಂಜ್ ಆಗ್ಬಾರ್ದ? ಹೌದಾ? ಈ ಬಾಸ್ಗಳು ಚೇಂಜ್ ಆಗ್ತಿದ್ರು ಅಂದ್ರ ನಮ್ಗ ಕಷ್ಟ. ಒಬ್ಬೊಬ್ರದ್ದು ಒಂದೊಂದ್ ನಮೂನಿ ವರ್ಕಿಂಗ್ ಪ್ಯಾಟ್ರನ್. ಸುಮ್ನ ನಮ್ಗ ಕೆಲ್ಸ ಜಾಸ್ತಿ. ಹೌದಪ್ಪ. ಯಾಕಾದ್ರೂ ಟ್ರಾನ್ಸ್ಫರ್ ತಗೊಳಕತ್ಯಾರ ಪಲ್ಲವಿ ಮೇಡಮ್ ಅವರು. ಅವರೇ ಇರ್ಬೋದಪ್ಪ. ಬಾಸ್ ಇಸ್ ಆಲ್ವೇಸ್ ರೈಟ್ ಕಣೆ. ನಾವ್ ಹೋಗ್ ಕೇಳಕ್ ಆಗ್ತದೇನು ಯಾಕೆ ಟ್ರಾನ್ಸ್ಫರ್ ತಗೋತೀರಿ ನೀವಂತ? ಪಲ್ಲವಿ ಮೇಡಮ್ ಅವರು ಲವ್ ಮಾಡ್ತಿದಾರಾ, ಅದ್ಕ ಇರ್ತೈತಿ ಕಣೆ. ಲವ್ವಾ? ಯಾರವ ಪಲ್ಲವಿ ಮೇಡಮ್ನ ಲವ್ ಮಾಡ್ತಿರುವ ಅದೃಷ್ಟವಂತ? ನಿಂಗ್ ತಿಳ್ದಿಲ್ಲೇನಾ? ನಿಂಗ್ ಗೊತ್ತಿಲ್ವೇನೆ? ನಾವಿಬ್ರು ಒಂದೇ ಮನೆಯಾಗಿದ್ರು ಕೆಲ್ವೊಂದ್ ವಿಚಾರ ನಂಗ್ ತಿಳಿಯಂಗಿಲ್ಲ. ನಿಂಗ್ ಗೊತ್ತಿರ್ತೈತಿ ಅಂತ ಅನ್ಕೊಂಡೆ. ಇಲ್ ಬಾ ಇಲ್ಲಿ. ವಿಕ್ರಾಂತ್ ಸರ್ ಮತ್ತ ಪಲ್ಲವಿ ಮೇಡಮ್ ಜೋಡಿಯಾಗಿ ಓಡಾಡ್ತಿದಾರಂತೆ. ಹೌದಾ? ಈ ವಿಚಾರ ವಿಕ್ರಾಂತ್ ಸರ್ ಕಿವಿಗ್ ಬಿದ್ದಿರ್ತೈತಿ. ಕಿವಿಗ್ ಬಿದ್ರು ಬೀಳ್ತಿದ್ದಂಗ ಅತ್ತಿನೂ ಮಗನ್ನು ಕರ್ಕೊಂಡು ಪಲ್ಲವಿ ಮೇಡಮ್ ಅವ್ರ ಮನೆಯಾಗ ರೆಗ್ಯುಲರ್ ಆಗಿ ಹೋಗಿ ಅಲ್ಲೇ ಇದ್ದು ಬರ್ತಾರಂತ. ಲವ್ ಇಲ್ದ ಇದೆಲ್ಲ ನಡಿತೈತೇನ? ಅಲ್ವೇ, ಲವ್ ಅಲ್ಲಿ ಬಿದ್ದಿದ್ರ ಚಿಕ್ಕಮಗ್ಳೂರ್ಗ ಟ್ರಾನ್ಸ್ಫರ್ ತಗೊಂಡು ದೂರ ಎದಕ್ ಹೋಗ್ಬೇಕಿತ್ತ? ಇಲ್ಲೇ ಇರ್ಬೋದಿತ್ತ. ವಿಕ್ರಾಂತ್ ಸರ್ದು ಸ್ವಂತ ಊರು ಚಿಕ್ಕಮಗಳೂರಂತ. ಮದ್ವೆ ಆದ್ಮ್ಯಾಗ ಕಾಫಿ ತೋಟ ತಕ್ಕೊಂಡು ಅಲ್ಲೇ ಸೆಟ್ಲ್ ಆಗ್ಬೋದೇನೋ. ರೊಮ್ಯಾಂಟಿಕ್ ಪ್ಲೇಸು ಚಿಕ್ಕಮಗಳೂರು. ಓ, ಅದಕ್ಕ ಮತ್ತ ಪಲ್ಲವಿ ಮೇಡಮ್ ಅವ್ರ ಮನ್ಸು ಚಿಕ್ಕಮಗ್ಳೂರ್ ಕಡೆ ಆಗಿರಂಗೈತಿ. ಆದ್ರ ನೀನೇನ ಹೇಳ, ವಿಕ್ರಾಂತ್ ಸರ್ ಮತ್ತ ಪಲ್ಲವಿ ಮೇಡಮ್ ಜೋಡಿ ಬೇಸೈತಿ. ಯಾವಾಗ ಅವ್ರ ಮದ್ವೆ ಆಗ್ತಾರ ಏನ? ಆದ್ರ ವಿಕ್ರಾಂತ್ ಸರ್ ಮಗನಿಗೂ ಪಲ್ಲವಿ ಮೇಡಮ್ ಮಗಳಿಗೂ ದಿನಾ ಜಗಳ ಅಂತೆ ಸ್ಕೂಲಲ್ಲಿ. ಮದ್ವೆ ಆದ್ಮೇಲೆ ಇದು ತ್ರಾಸ ಆಗಲ್ವಾ? ಕಷ್ಟ ಆಗಕ್ಕಿಲ್ವಾ? ಸಣ್ಣ ಮಕ್ಳಂದ್ಮೇಲೆ ಇದೆಲ್ಲ ಕಾಮನ್ ಐತಿ. ಹೋಗ್ತಾ ಹೋಗ್ತಾ ಸರಿ ಹೋಗ್ತಾರ. ವಿರಾಟ್ ಕೊಹ್ಲಿ ಅನುಷ್ಕಾನ ವಿರುಕ್ಷ ಅಂದಂಗ ವಿಕ್ರಾಂತ್ ಸರು ನಮ್ ಪಲ್ಲವಿ ಮೇಡಮ್ಗ ಪವಿ ಅನ್ಬೋದ್ ನೋಡ. ಏ, ಚಲೋ ಐತಿ ಕಣೆ ಈ ಪವಿ ಅನ್ನೋ ಹೆಸರು. ಹಂಗೇನಾ? ಬಾಳ್ ಚಲೋ ಐತಿ. ಓಹೋ, ವೀಣಾ ಮೇಡಮ್ 16 ದಿನದ ಸುದೀರ್ಘ ರಜಾ ಆದ್ಮೇಲೆ ಕಾಣಿಸ್ಕೊಂಡಿದೀರಾ. ಏನ್ ಮಾಡ್ಲಿ, ಹೆಲ್ತ್ ಪ್ರಾಬ್ಲಮ್. ವೀಣಾ ಅವ್ರೆ, ನಿಮ್ ಸ್ಯಾರಿ ಬಾಳ್ ಚಲೋ ಐತಿ. ಎಲ್ ತಗೊಂಡ್ರಿ? ಎಷ್ಟ್ ಕೊಟ್ರಿ? ಈ ಸೀರೆ ಏನ್ರಿ? ನಮ್ ನಾದ್ನಿ ತಂದ್ ಕೊಟ್ಟಿದ್ರಿ. ನಮ್ಮಿಬ್ರಿಗೂ ನಿಮ್ ಕಡೆಯಿಂದ ಒಂದ್ ಸೀರೆ ಬರ್ಬೇಕಿತ್ರಿ. ಪುಷ್ಪ ಅವರು ದುಡ್ಡು ಕೊಟ್ಟಾರ. ನೆನ್ಪೈತಿ ನನಗ. ಈಗರ ಹಾಸ್ಪಿಟಲ್ ಇಂದ ಡಿಸ್ಚಾರ್ಜ್ ಆಗೇನಿ. ಸ್ವಲ್ಪ ಸುಧಾರ್ಸ್ಕೊಳಕ ಟೈಮ್ ಕೊಡ್ರಿ. 4 ತಿಂಗಳು ಬೇಕಾಯ್ತೇನ್ರಿ ಸುಧಾರ್ಸ್ಕೊಳಕ? ಮೇಡಮ್ ಬರ ಹೊತ್ತಾಯ್ತು, ಸುಮ್ನಿರ, ಕೆಲ್ಸ ಮಾಡೋಣ.